ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. IDBI ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ನ ಬಿಟ್ಟಿದ್ದಾರೆ, ದಟ್ ಇಸ್ ಗ್ರೇಡ್ O ಪೋಸ್ಟನ್ನು ಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ವೇಕೆನ್ಸಿ ಬಂದು ಆಲ್ ಇಂಡಿಯಾ ವೇಕೆನ್ಸಿ 676 ವೇಕೆನ್ಸಿ ಇದೆ. ಆ್ಯಂಡ್ ಜನರಲ್ ಕ್ಯಾಟಗರಿಗೆ 271, SCಗೆ 140, STಗೆ 74, OBCಗೆ 124, EWSಗೆ 67 ಇದೆ. ಸೊ ಎಲಿಜಿಬಿಲಿಟಿ ಬಂದು ಕಟ್ ಆಫ್ ಡೇಟ್ ಫಾರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಫ್ ಏಜ್ ಆ್ಯಂಡ್ ಎಜುಕೇಷನ್ ಕ್ವಾಲಿಫಿಕೇಷನ್ May 1, 2025. ಸೊ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು May 8 ಅಂದರೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಸೊ ಎಂಡ್ ಆಗೋದು May 20ಗೆ. ಸೊ 20 ಒಳಗೆ ಎಲ್ಲರೂ ಅಪ್ಲೈ ಮಾಡಿ. ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಎಕ್ಸಾಮ್ ಎಕ್ಸ್ಪೆಕ್ಟೆಡ್ ಡೇಟ್ ಬಂದು June 8, 2025 ಸಂಡೇ ಬರುತ್ತೆ. ಏಜ್ ಬಂದು ಮಿನಿಮಮ್ 20 ಇಯರ್ಸ್ ಇರಬೇಕು, ಮ್ಯಾಕ್ಸಿಮಮ್ 25 ಇಯರ್ಸ್ ಇರಬೇಕು. ಅದರಲ್ಲೂ ದ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬೀನ್ ಬಾರ್ನ್ ನಾಟ್ ಅರ್ಲಿಯರ್ ದ್ಯಾನ್ May 2, 2000 ಆ್ಯಂಡ್ ನಾಟ್ ಲೇಟರ್ ದ್ಯಾನ್ May 1, 2005. ಅಂದರೆ May 2, 2000 ಮೇಲೆ ಹುಟ್ಟಿದವರು ಸೊ ಇದಕ್ಕೆ ಈ ಪೋಸ್ಟಿಗೆ ಅಪ್ಲೈ ಮಾಡ್ಬೋದು. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಡಿಗ್ರಿ ಇರಬೇಕು, ಅದರಲ್ಲೂ 60% ಮಾರ್ಕ್ಸ್ ಮಿನಿಮಮ್ ಮಾರ್ಕ್ಸ್ ತೆಗೆದಿರಬೇಕು. ಅದು ಜನರಲ್ ಕ್ಯಾಟಗರಿಗೆ ಮತ್ತು EWS ಕ್ಯಾಟಗರಿಗೆ. 55% ಮಿನಿಮಮ್ ಮಾರ್ಕ್ಸ್ ಬಂದು SC, ST, PWBD ಕ್ಯಾಂಡಿಡೇಟ್ಸಿಗೆ ತೆಗಿಬೇಕು. ಕಂಪ್ಯೂಟರ್ ನಾಲೆಜ್ ಇರಬೇಕು. ನೆಕ್ಸ್ಟ್ ಬಂದು ಸ್ಯಾಲ್ರಿ ಬಂದು 6.14 lakh to 6.50 lakh ಇರುತ್ತೆ. ನೆಕ್ಸ್ಟು ಪ್ರಮೋಷನ್ ಬಂದು ಆಫ್ಟರ್ 3 ಇಯರ್ಸ್ ಆದಮೇಲೆ ಗ್ರೇಡ್ O ಪೋಸ್ಟಿಂದ ಗ್ರೇಡ್ A ಪೋಸ್ಟಿಗೆ ಪ್ರಮೋಷನ್ ಸಿಗುತ್ತೆ ಆಫ್ಟರ್ 3 ಇಯರ್ಸ್ ಆಫ್ ಸರ್ವಿಸಿಂದ IDBI ಬ್ಯಾಂಕ್ ಆ್ಯಸ್ ಅ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್. ನೆಕ್ಸ್ಟ್ ಬಂದು ಸಿಲೆಬಸ್ ಲಾಜಿಕಲ್ ರೀಸನಿಂಗ್, ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಜನರಲ್ ಎಕನಾಮಿ, ಬ್ಯಾಂಕಿಂಗ್ ಅವೇರ್ನೆಸ್, ಕಂಪ್ಯೂಟರ್ ಆ್ಯಂಡ್ IT. ಸೊ ಇದು ಸೇಮ್ ನಾವೇನು LBO ಬರಿತೀವಿ ಸೊ ಅದೇ ಥರ ಇದೆ ಇದು ಸಿಲೆಬಸ್ಸು. ಸೊ ಇದರಲ್ಲಿ ಏನು ಚೇಂಜಸ್ ಅಂತಂದರೆ ಇಲ್ಲಿ ರೀಸನಿಂಗಲ್ಲಿ ಯೂಶ್ವಲಿ ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಇನ್ಕ್ಲೂಡ್ ಮಾಡಲ್ಲ, ಕ್ವಾಂಟಲ್ಲಿ ಅಪ್ಲೈ ಮಾಡಿರ್ತಾರೆ, ಬಟ್ ಇದರಲ್ಲಿ ರೀಸನಿಂಗಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಅದೊಂದು ಡಿಫ್ರೆನ್ಸ್ ಸಿಲೆಬಸ್ಸಲ್ಲಿ, ಅದು ಬಿಟ್ಟರೆ ಮತ್ತೇನೂ ಅಲ್ಲ, ಸೇಮ್ ಸಿಲೆಬಸ್ ಬಟ್ ರೀಸನಿಂಗಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅದು ನಂಬರ್ ಆಫ್ ಕ್ವಶನ್ಸ್ ಬಂದು 60, 40, 40, 60. ಮ್ಯಾಕ್ಸಿಮಮ್ ಮಾರ್ಕ್ಸ್ ಸೇಮ್ಸ್, ಅಂದರೆ ಒಂದು ಕ್ವಶನಿಗೆ 1 ಮಾರ್ಕ್ಸ್ ಆಗುತ್ತೆ. ಟೈಮ್ ಅಲಾಟೆಡ್ ಬಂದು ರೀಸನಿಗೆ 40 minutes, ಇಂಗ್ಲೀಷಿಗೆ 20 minutes ಆ್ಯಂಡ್ ಕ್ವಾಂಟಿಗೆ 35 minutes ಆ್ಯಂಡ್ ಜನರಲ್ ಅವೇರ್ನೆಸ್ಸಿಗೆ 25 minutes ಇದೆ. ಸೊ ಟೈಮ್ ಕಮ್ಮಿ ಇರೋದ್ರಿಂದ, ಕ್ವಶನ್ ಜಾಸ್ತಿ ಇರೋದ್ರಿಂದ ಎಕ್ಸಾಮ್ ಲೆವೆಲ್ ಅಷ್ಟು ಡಿಫಿಕಲ್ಟ್ ಇರಲ್ಲ. ಅಂದರೆ IBPS PO ಮೇನ್ಸ್ ಲೆವೆಲ್ ಆ ಥರ ಎಲ್ಲ ಇರಲ್ಲ. ಸೊ ಹಾಗಂತ ಪ್ರಿಲಿಮ್ಸ್ ಲೆವೆಲಲ್ಲೂ ಇರಲ್ಲ, ಪ್ರಿಲಿಮ್ಸ್ ಲೆವೆಲ್ಗಿಂತ 1 ಲೆವೆಲ್ ಮೇಲಿರುತ್ತೆ, ಹಾಗೆ ಮೇನ್ಸ್ಗಿಂತ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಒಟ್ಟು 2 hours ಎಕ್ಸಾಮ್ ಇದು. ಪೆನಾಲ್ಟಿ ಸೇಮ್ 0.25 marks ಫಾರ್ 1 question ರಾಂಗ್ ಆದರೆ. ನೆಕ್ಸ್ಟ್ ಬಂದು ಸೆಲೆಕ್ಷನ್ ಪ್ರೊಸೆಸ್ ಏನಂತಂದರೆ, ಒಂದು ಎಕ್ಸಾಮ್ ಇರುತ್ತೆ, ಹಾಗೆ ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಅದಾದಮೇಲೆ ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ, ಆಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಸೊ ಇಂಟರ್ವ್ಯೂವಲ್ಲಿ 100 ಮಾರ್ಕ್ಸ್ ಇರುತ್ತೆ. ಸೊ 100 ಮಾರ್ಕ್ಸಲ್ಲಿ ನಾವು ಜನರಲ್ ಕ್ಯಾಟಗರಿ ಮತ್ತು EWS ಅವರು 50% ಸ್ಕೋರ್ ಮಾಡಲೇಬೇಕು. ಹಾಗೆ ಅದರ್ ಕ್ಯಾಟಗರಿ SC, ST, OBC, PWD ಕ್ಯಾಂಡಿಡೇಟ್ಸ್ ಬಂದು 45% ಮಾರ್ಕ್ಸನ್ನು ತೊಗೊಳ್ಳೇಬೇಕು, ಮಿನಿಮಮ್ ಮಾರ್ಕ್ಸು ಇಂಟರ್ವ್ಯೂವಲ್ಲಿ. ಸೊ ಇದು ಹೇಗೆ ಅಪ್ಲೈ ಮಾಡೋದು ಅಂತ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಹ್ಯಾಂಡ್ ರಿಟರ್ನ್ ಹೇಗೆ ಬರಿಬೇಕು, ಯಾವ ಥರ ಬರಿಬೇಕು ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ನೀವು ಒಂದ್ಸತಿ ಹೋಗಿ ನೋಡಿ. ಹಾಗೆ ಫೀಸ್ ಬಂದು SC, ST, PWBD ಕ್ಯಾಂಡಿಡೇಟ್ಸಿಗೆ 250 rupees ಮತ್ತು EWS ಮತ್ತು ಜನರಲ್ ಕ್ಯಾಟಗರಿಗೆ 1050 rupees ಇದೆ. ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ ಆದಷ್ಟು ಬೇಗ ಅಪ್ಲೈ ಮಾಡಿ. ಹಾಗೆ 1 month ಅಷ್ಟೇ ಇರೋದು ಪ್ರಿಪರೇಷನಿಗೆ, ನಮಗೆ June 8 ಇರೋದು. ಸೊ ಎಕ್ಸಾಕ್ಟ್ 1 month ಇದೆ. ಹಾಗೆ IDBI ಬ್ಯಾಂಕ್ ಬಂದು ಗೌರ್ಮೆಂಟ್ ಬ್ಯಾಂಕ್ ಅಲ್ಲ, ಸೊ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಸೊ IDBI ಬ್ಯಾಂಕ್ ಬಂದು ಪ್ರೈವೇಟ್ ಬ್ಯಾಂಕ್. ಸೊ ಅದ್ರದ್ದು ವೆಬ್ಸೈಟಲ್ಲೇ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ 51% ಮೇ ಬಿ LIC ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಷ್ಟೇ, ಬಿಟ್ಟರೆ IDBI ಬ್ಯಾಂಕ್ ಬಂದು ಪ್ರೈವೇಟ್ ಬ್ಯಾಂಕ್ ಆಗಿರುತ್ತೆ. ಸೊ thanks for watching and don't forget to subscribe my channel.